ನೋಡಿ, ಅವರು ಸಹಜವಾಗಿ ಆರೋಪ ಮಾಡುವಂಥ ರಾಜ್ಯದಲ್ಲಿ ಎರಡೇ ಉಪಚುನಾವಣೆ ನಡೆದಿದ್ದು. ಸರ್ಕಾರಕ್ಕೆ ಜವಾಬ್ದಾರಿ ಯಾರು? ಪಕ್ಷಕ್ಕೆ ಜವಾಬ್ದಾರಿ ಯಾರು? ಒಬ್ಬ ಉಪಮುಖ್ಯಮಂತ್ರಿ ಇದ್ದಾರೆ, ಒಬ್ಬ ಮುಖ್ಯಮಂತ್ರಿಗಳಿದ್ದಾರೆ. ಅವರೇ ಜವಾಬ್ದಾರಿ ತೆಗೆದುಕೊಳ್ಬೇಕಲ್ಲ. ಅದ್ರ ಜೊತೆಗೆ ನಾವೆಲ್ಲ ಶಾಸಕರು ಇವತ್ತು ನಮಗೂ ಕೂಡ ನಮ್ಮ ಪಕ್ಷ ಗೆಲ್ಲಬೇಕು ಅನ್ನೋದು ನಮ್ಮದಲ್ಲಿ ಎಲ್ಲರಲ್ಲಿ ಆಸಕ್ತಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ, ದಾವಣಗೆರೆಯಲ್ಲಿ ಕೂಡ ಪ್ರಚಾರ ಕೈಗೊಂಡಿದ್ದಾರೆ. ಅಲ್ಲಿ 3 ದಿವಸ ಮಾಡಿದ್ದಾರೆ, ಇಲ್ಲಿ 3 ದಿವಸ ಮಾಡಿದ್ದಾರೆ. ಇಷ್ಟೇ, ಸುಮ್ಮನೆ ಇವ್ರು ಮಾತಾಡೋದು. ಇವ್ರು ಯಾರ್ಯಾರು ಕರ್ಕೊಂಬರ್ತಾ ಇದ್ದಾರೆ? ಆ ಪಕ್ಷದಿಂದ ಹುಚ್ಚಾಟ ಆದಂಥ ಒಬ್ಬ ಹುಚ್ಚನಾಯಿ ಹೋದ್ರಂಗೆ ಒದರುವಂಥ ಆ ನಾಯಿನ ಕರ್ಕೊಂಬಂದು ಭಾಷಣ ಮಾಡಿಸ್ತಾರಲ್ಲ, ಅಂದರೆ ವೀರೇಂದ್ರ ಚರಂತಿಮಠ ಸೋಲಾಕ ಯಾವ ಪಕ್ಷದ ನಾಯಕವ ಮಿಸ್ಟರ್ ಯತ್ನಾಳ್? ಅವ್ನಿಗೆ ಯಾವ ಪಕ್ಷ ಚಿನ್ನ ಹಾಕೊಂಡು ಇಡ್ತಾನೆ? ಒಂದು ಕೇಸರಿ ಸಾಲ ಹಾಕೊಂಡು ಹೇಳ್ಬಿಟ್ರೆ ಏನು ಕೇಸರಿ ಸಾಲ ಹಾಕಿ ಕೇಸರಿ ಸಾಲಿಗೆ ಓಟ್ ಹಾಕ್ತಾರೆ? ಇವ್ನು ಸ್ವಯಂ ಘೋಷಿತ ನಾಯಕ ಬಂದು ಬಾಯಿಗೆ ಬಂದಾಗ ಹಲ್ಕಟ್ಟು ಮಾತಾಡೋದು ಎಲ್ಲರಿಗೂ. ಇವನು ಕರೆಸಿದ್ದೇ ಬೇಯೋದಕ್ಕೆ. ಅದು ಹಿನ್ನಡೆ ಹೆಂಗೆ ಆಗತ್ತೆ ಅನ್ನೋದು ನಾಳೆ ಮೇ 4ನೇ ತಾರೀಕಿಗೆ ಗೊತ್ತಾಗುತ್ತೆ.